ಸ್ಪೇಕ್ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ. ಸ್ವಾಮಿ ಹೇಳ್ತಾರೆ, ವೇಸ್ಟ್ ನಾಟ್, ವಾಂಟ್ ನಾಟ್. ವ್ಯರ್ಥ ಬೇಡ, ಆಸೆ ಬೇಡ. ಗಾಂಧಿ ತಾತಾಗೆ ಊಟ ಆದ್ಮೇಲೆ 1 ಸ್ಪೂನ್ ಜೇನುತುಪ್ಪ ತಿನ್ನೋ ಅಭ್ಯಾಸ ಇರುತ್ತೆ. ಅವರು ಊರ್ಗ್ ಹೋಗಿದ್ದಾಗ ಅವ್ರ ಕೇರ್ ಟೇಕರ್ ಮೀರಾಬೆನ್ ಜೇನುತುಪ್ಪ ಬಾಟಲ್ ತರದ್ ಮರ್ತೋಗಿರ್ತಾರೆ. ಅದಕ್ಕೆ ಅವ್ರ ಅಂಗಡಿಗೆ ಹೋಗಿ ಹೊಸ ತಂದಿಟ್ಟಿರ್ತಾರೆ. ಈ ಹೊಸ ಬಾಟಲ್ ನೋಡ್ಬಿಟ್ಟು ಗಾಂಧೀಜಿ, ಹಳೆ ಬಾಟ್ಲ್ ಏನಾಯ್ತು, ಯಾಕೆ ಹೊಸ ತಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಮೀರಾಬೆನ್, ಮರ್ತು ಬಂದೆ ಬಾಪೂಜಿ, ಅದಕ್ಕೆ ಹೊಸ ತಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಗಾಂಧೀಜಿ, ಹಳೇದ್ರಲ್ಲಿ ಇನ್ನೂ ಜೇನುತುಪ್ಪ ಇತ್ತಲ್ವಾ, ನಾನು ಹೊಸದೇನ್ ಬಳಸ್ಲಿ ಅಂತ ಕೇಳ್ತಾರೆ. ಇದು ಜನರ ದುಡ್ಡಿಂದ ಬಂತು ಅಂತ ಹೇಳ್ತಾರೆ. ಇನ್ನೊಂದು ಇನ್ಸಿಡೆಂಟ್ ಅಲ್ಲಿ ಗಾಂಧೀಜಿ ಅವ್ರ ರೂಮ್ ಅಲ್ಲಿ ಏನೋ ಹುಡುಕ್ತಾ ಇರ್ತಾರೆ. ಮೀರಾಬೆನ್ ಏನು ಅಂತ ಕೇಳಿದಾಗ ಪೆನ್ಸಿಲ್ ಅಂತ ಹೇಳ್ತಾರೆ. ಆ ಪೆನ್ಸಿಲ್ ಎಷ್ಟು ದೊಡ್ಡದಾಗಿತ್ತು ಅಂತ ಮೀರಾಬೆನ್ ಕೇಳ್ತಾರೆ. ನಾನು 3 ವಾರದಿಂದ ಯೂಸ್ ಮಾಡ್ತಾ ಇದ್ದೆ, ನನ್ ಥಂಬ್ ಫಿಂಗರ್ ಅಷ್ಟಿತ್ತು ಅಂತ ಹೇಳ್ತಾರೆ. ಅಲ್ಲಿದ್ದವರು, ಅಷ್ಟು ಚಿಕ್ಕ ಪೆನ್ಸಿಲ್ ಏನು ಹುಡುಕ್ತಾ ಇದ್ದೀರಾ, ಹೊಸ ಪೆನ್ಸಿಲ್ ಕೊಡ್ತೀವಿ ಬಿಡಿ ಬಾಪೂಜಿ ಅಂತ ಹೇಳ್ತಾರೆ. ಹೊಸ ಪೆನ್ಸಿಲ್ ಯಾಕೆ, ಅದು ಇನ್ನೂ ಸ್ವಲ್ಪ ದಿನ ಬರುತ್ತೆ, ದುಡ್ಡು ಏನಕ್ಕೆ ವೇಸ್ಟ್ ಮಾಡ್ಬೇಕು ಅಂತ ಗಾಂಧೀಜಿ ಹೇಳ್ತಾರೆ. ಇದರಿಂದ ಕಲಿಯೋ ಪಾಠ ಏನಂದ್ರೆ, ಏನನ್ನೂ ವೇಸ್ಟ್ ಮಾಡಬಾರ್ದು, ಮತ್ತೆ ಅವಶ್ಯಕತೆಗಿಂತ ಹೆಚ್ಚು ಬೇಕು ಅಂತ ಕೂಡ ದುರಾಸೆ ಪಡಬಾರ್ದು. ನಮ್ಗೆ ಸ್ವಾಮಿ ಮುಖ್ಯವಾಗಿ ಏನನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದರೆ ಗೊತ್ತಾ? ಸಮಯ, ಆಹಾರ, ಹಣ ಮತ್ತೆ ಶಕ್ತಿ ಅಂದ್ರೆ ಎನರ್ಜಿ. ಟೈಮ್ ವೇಸ್ಟ್ ಇಸ್ ಲೈಫ್ ವೇಸ್ಟ್ ಅಂದಿದ್ದಾರೆ ಸ್ವಾಮಿ. ಆಹಾರವನ್ನು ವೇಸ್ಟ್ ಮಾಡೋ ಬದಲು ಇನ್ನೊಬ್ಬರ ಹಸಿವನ್ನು ನೀಗಿಸಬಹುದು. ಎನರ್ಜಿನ ಯೂಸ್ಲೆಸ್ ಆಕ್ಟಿವಿಟೀಸ್ ಅಲ್ಲಿ ವೇಸ್ಟ್ ಮಾಡಬಾರ್ದು. ಮತ್ತೆ ಹಣವನ್ನು ಯೋಚಿಸಿ ಖರ್ಚು ಮಾಡಬೇಕು, ದುಂದು ವೆಚ್ಚ ಮಾಡಬಾರ್ದು. ಸ್ವಾಮಿ ಮೈ ಲೈಫ್ ಇಸ್ ಮೈ ಮೆಸೇಜ್ ಅಂತ ಹೇಳ್ತಿದ್ರು. ಸ್ವಾಮಿ ಏನನ್ನೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಫೇಸ್ ವಾಶ್ ಮಾಡೋವಾಗೂ ಕೂಡ ನಲ್ಲಿಯನ್ನ ಆನ್ ಆಫ್ ಮಾಡಿ ಎಷ್ಟು ನೀರ್ ಬೇಕೋ ಅಷ್ಟೇ ತಗೊಂತಿದ್ರು. ನೀರನ್ನು ಕೂಡ ವೇಸ್ಟ್ ಮಾಡ್ತಿರ್ಲಿಲ್ಲ. ಯಾರಾದ್ರೂ ದೊಡ್ಡ ಹೂವಿನ ಹಾರ ತಂದ್ರೆ ಅದೇ ಹಣವನ್ನ ಉಪಯೋಗವಾಗ ಕೆಲ್ಸಕ್ಕೆ ಯೂಸ್ ಮಾಡಿ, ಯಾಕೆ ಒಣಗೋಗ ಹೂವ ಮೇಲೆ ವೇಸ್ಟ್ ಮಾಡ್ತೀರಾ ಅಂತ ಹೇಳ್ತಿದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳಿದ್ದಾರೆ. ಇದ್ರ ಮೀನಿಂಗ್ ಏನಂದ್ರೆ, ಒಂದು ಎಲೆ ಅಥವಾ ಒಂದು ಪುಷ್ಪ, ಒಂದು ಫಲ ಅಥವಾ ನೀರು ಏನಾದ್ರೂ ದೇವರಿಗೆ ಅರ್ಪಿಸು, ಆದ್ರೆ ಭಕ್ತಿಯಿಂದ ಅರ್ಪಿಸಿದ್ರೆ ದೇವರಿಗೆ ಇಷ್ಟ ಆಗುತ್ತೆ ಅಂತ ಕೃಷ್ಣನೇ ಹೇಳಿದ್ದಾರೆ. ಆಡಂಬರ ಬೇಡ ಅಂತ ನಮ್ ಸ್ವಾಮಿ ಯಾವಾಗ್ಲೂ ನೆನಪಿಸ್ತಾ ಇರ್ತಾರೆ. ನಾವು ನಮ್ಮ ಜೀವನದಲ್ಲಿ ಸ್ವಾಮಿ ಹೇಳಿರೋ ತತ್ವಗಳನ್ನು ಪಾಲಿಸುತ್ತಾ ಹೋದ್ರೆ ಒಂದು ದಿನ ನಾವು ಸ್ವಾಮಿಯ ಬಂಗಾರು ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.